ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್. ಏನು ಹೇಳು ಹಿಂಗೆ ಕೂತಿದ್ದಾಳೆ ಅಂತ ನೋಡ್ತಿದ್ದೀರಾ? ಗೊತ್ತಾಗಬೇಕಂದ್ರೆ ಫುಲ್ ವೀಡಿಯೋ ನೋಡಿ. ನಾನಂತೂ ಇವತ್ತು ಡಿಮಾರ್ಟ್ ವಿಸಿಟ್ ಮಾಡಿದ್ವಿ. ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಎಲ್ಲ ಆಗಿ ರೆಡಿಯಾಗಿ ಮತ್ತು ತಿಂಡಿ ಮುಗಿಸ್ಕೊಂಡು ಶ್ರೇಯಾ ಮೇಡಮ್ ಅವ್ರು ನೋಡಿ ತಿನ್ನೋದೇ ಲೇಟು, ಎಷ್ಟೊತ್ತು ಕಾದಿದ್ದಾಯಿತು. ಮತ್ತು ಗಣಪನಿಗೆ ಕೈ ಮುದ್ದು ಮತ್ತು ಬರ್ತಾ ಶ್ರೇಯಾ ಮೇಡಮ್ ಅವ್ರು ನನ್ನೊಂದು ವೀಡಿಯೋ ತೆಗಿ ಅಂತ ಹಾಯ್ ಮಾಡ್ತಿದ್ರು. ಮತ್ತು ನಾನು ಕಮ್ಮಿನ ನಾನು ಹಾಯ್ ಮಾಡಿಕೊಂಡು ಮತ್ತೆ ಬಸ್ ಬರೋದು ಲೇಟ್ ಆಯಿತು ಅಂತ ಸ್ನ್ಯಾಪ್ ಕೀಪ್ ಹಾಕ್ಕೊಂಡಿದ್ದು ಸೇಮ್ ಚಪ್ಪಲ್ ಬೇರೆ ಹಾಕಿದ್ವಲ್ಲ. ಬಸ್ಸಿಗೆ ತುಂಬ ವೆಯ್ಟ್ ಮಾಡಿ ಫೈನಲಿ ಡಿಮಾರ್ಟಿಗೆ ಬಂದ್ವಿ. 10:30 ಹಂಗೆ ಬಂದ್ವಿ. ಮತ್ತು ಬಂದರೆ ಅವಳು ಮತ್ತೆ ಸ್ನ್ಯಾಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಅವಳು ಸ್ನ್ಯಾಪ್ ರಾಣಿ ಅಂತಲೇ ಹೇಳ್ಬೋದು. ನೋಡಿ ಫ್ರೆಂಡ್ಸ್, ಇದಂತೂ ರಾಗಿಗುಡ್ಡೆ ಜಾತ್ರೆಯಲ್ಲಿ ತೊಗೊಂಡು 2 ಇಯರ್ಸ್ ಆಗಿದೆ. ಮತ್ತು ಇವಾಗ ಹಾಕ್ಕೊತಾಯಿದ್ರೆ ಫುಲ್ ಟೈಟು. ಮತ್ತು ಅದನ್ನು ಸರಿ ಮಾಡಿಕೊಂಡು ಇಲ್ಲಿ ಬ್ಯಾಗ್ಸ್ ಎಲ್ಲ ಕೊಟ್ಟು ಕಾರ್ಡ್ ತೊಗೊಂಡು ಮತ್ತು ಒಳಗಡೆ ಎಂಟ್ರಿ ಆದ್ವಿ ನಾನೇ ಶ್ರೇಯಾ. ಇಲ್ಲಿ ನೋಡಿ ಎಂಟ್ರಿ ಆದರೆ ಎಲ್ಲ ರೆಡಿ ಮಾಡಿಟ್ಟಿದ್ದೆ, ಯಾಕಂದರೆ ಬೆಳಗ್ಗೆ ಬೇಗ ಹೋಗಿದ್ವಲ್ಲ, ಎಲ್ಲ ಜಸ್ಟ್ ಚೆನ್ನಾಗಿರಲಿಲ್ಲ. ಮತ್ತು ನಾನಿದು ಟ್ರಾಲಿ ತೊಗೊಂಡೆ. ಇದು ತೊಗೊಂಡ್ರೆ ಮತ್ತೆ ಲಿಫ್ಟಲ್ಲೇ ಓಡಾಡಬೇಕಾಗುತ್ತೆ, ಸುಮ್ಮನೆ ಓಡಾಡೋಕ್ಕಾಗಲ್ಲ ಅಂತ ಮತ್ತೆ ಶ್ರೇಯಾಗೆ ಹೇಳಿ ಬ್ಯಾಸ್ಕೆಟ್ ತೊಗೊಬರೋಕ್ಕೆ ಹೇಳಿದೆ. ಮತ್ತು ಫಸ್ಟ್ ಫ್ಲೋರಿಗೆ ವಿಸಿಟ್ ಮಾಡಿದ್ವಿ. ನಾವಂತೂ ಫಸ್ಟ್ ಫ್ಲೋರ್ ವಿಸಿಟ್ ಮಾಡಿದ್ಮೇಲೆ ಫಸ್ಟ್ ಸೆಕ್ಷನ್ ವಿಸಿಟ್ ಆಗೋದೆ ಇಲ್ಲಿಗೆ. ಫಸ್ಟು ಅಲ್ಲಿ ಮುಗಿಸ್ಕೊಂಡು ಮತ್ತೆ ಬಂದು ಇದೆಲ್ಲ ಸುಮ್ಮನೆ ನೋಡ್ತಿದ್ರೆ ಅಲ್ಲೆಲ್ಲ ರೆಡಿ ಮಾಡ್ತಿದ್ರು, ಜೋಡಿಸ್ತಿದ್ರು. ಎಲ್ಲ ಸ್ಟಾಕ್ ಆಗಿ ಬಂದಿತ್ತು, ಸ್ಟಾಕ್ ಜೋಡಿಸ್ತಿದ್ರು. ಅದೆಲ್ಲ ನೋಡಿಕೊಂಡು ಹಂಗೆ ಶ್ರೇಯಾ ಬಂದು ಬಾಡಿ ಲೋಷನ್ ಬೇಕು ಅಂದ್ಲು. ಅವಳು ಬಾಡಿ ಲೋಷನ್ ಸೆಲೆಕ್ಟ್ ಮಾಡೋ ಅಷ್ಟರಲ್ಲಿ ನನಗಂತೂ ಸುಸ್ತೇ ಆಗೋಯ್ತು. ಕೂತ್ಕೊಂಡೇ ಸೆಲೆಕ್ಟ್ ಮಾಡಿದ್ದೀನಿ. ಫೈನಲಾಗಿ ಯಾವುದೋ ಒಂದು ಸೆಲೆಕ್ಟ್ ಮಾಡಿದ್ಲು. ನೆಕ್ಸ್ಟು ಕಂಫರ್ಟ್ ಪ್ರೈಸು. ನಾನಂತೂ ಸ್ಮೆಲ್ಲೆಲ್ಲ ಚೆಕ್ ಮಾಡ್ತಿದ್ದೆ, ಯಾಕಂದರೆ ಚೆನ್ನಾಗಿರೋದು ತೊಗೋಬೇಕು ಅಂತ. ತೊಗೊಂಡ್ಮೇಲೆ ಡಿಟರ್ಜೆಂಟ್ ಬಾರ್ ತೊಗೊಳೋದಕ್ಕೆ ಶ್ರೇಯಾ ಏನು ಹೇಳಿದ್ದಾಳೆ ನೋಡಿ. ಆಮೇಲೆ ಅಲ್ಲಿ ತೊಗೊಂಡು ನೆಕ್ಸ್ಟು ನಾನು ಮಿಕ್ಕಿ ಸೆಕ್ಷನ್ಸ್ ವಿಸಿಟ್ ಮಾಡ್ತಿದ್ದೆ, ಯಾಕಂದರೆ ನಾವು ತೊಗೊಂಡಿಲ್ಲ ಅಂದ್ರೂ ವಿಸಿಟ್ ಮಾಡ್ತೀವಿ. ಬಾಟಲ್ಸ್ ನೋಡಿಕೊಂಡು ನೆಕ್ಸ್ಟ್ ಇಲ್ಲಿ ನೋಡಿಲ್ಲ ಅಂದರೆ ಸಮಾಧಾನ ಆಗೋಲ್ಲ ಗೈಸ್ ನನಗಂತೂ. ಯಾಕಂದರೆ ಅಷ್ಟು ಪುಟ್ಟದಾಗಿರೋದನ್ನ ನೋಡೋಕ್ಕೆ ಒಂಥರ ಚೆಂದ, ಆಟ ಸಾಮಾನು ಥರ ಇರುತ್ತೆ. ಒಬ್ಬರು ಇದ್ದರೆ ಚೆನ್ನಾಗಿ ಅಂದರೆ ಮಾಡ್ಕೊಂಡಿರ್ಬೋದು ಈ ಹಾಸ್ಟ್ಲರ್ಸ್ಗೆ ಅವ್ರಿಗೆಲ್ಲ. ಆಮೇಲೆ ಅಲ್ಲಿಂದ ಡೆಕೋರೇಟಿವ್ ಐಟಮ್ಸು, ಏನಾದರೂ ಗಿಫ್ಟ್ ಐಟಮ್ಸು ಅದೆಲ್ಲ ನೋಡಿಬಿಟ್ಟು ಅವಳು ಶ್ರೇಯಾ ಕೈಗೆಲ್ಲ ಕೊಟ್ಟು ಫೋಟೋಸ್ ಎಲ್ಲ ತೆಗೆದು, ಯಾಕಂದರೆ ಅವ್ಳಿಗೆ ಫೋಟೋಸ್ ಅಂದರೆ ಅಷ್ಟು ಹುಚ್ಚಿತ್ತು. ಮತ್ತು ಅವಳ ಕೈಲಿ ಒಂದು ಫ್ಲವರ್ ವಾಸ್ ಕೊಟ್ಟೆ, ಆಯಿತು ಅಂತ ಅದನ್ನು ಕೊಟ್ಟು ಫೋಟೋ ತೆಗೆದು. ಮತ್ತು ಅಲ್ಲಿಂದ ಬಂದು ಬೊಂಬೆಗಳಂದರೆ ಯಾರಿಗೆ ಇಷ್ಟ ಆಗೋಲ್ಲ ಹೇಳಿ. ಅಲ್ಲಿ ನೋಡಿ ಸ್ಟಾರ್ಟಿಂಗಲ್ಲಿ ತೋರಿಸಿದ್ನಲ್ಲ, ಅದಂತೂ ತುಂಬ ಕ್ಯೂಟಾಗಿತ್ತು, ಮಗು ಥರ. ಆಮೇಲೆ ಇವಳ ಕೈಲಿ ಒಂದು ಕೋತಿ ಕೊಟ್ಟು ಫೋಟೋ ತೆಗೆದು ಆಮೇಲೆ ಚಪ್ಪಲ್ಸ್ ನೋಡೋಕೆ ಬಂದ್ವಿ. ನಂಗೆ ನೋಡಿ ಈ ಚಪ್ಪಲಂತೂ ತುಂಬಾ ಇಷ್ಟ ಆಯಿತು. ತುಂಬ ಚೆನ್ನಾಗಿದೆ ನನ್ನ ಕಾಲಿಗಂತ, ನಂಗೆ ತುಂಬ ಇಷ್ಟ ಆಯಿತು ಈ ಚಪ್ಪಲು. ನೆಕ್ಸ್ಟ್ ಅಲ್ಲಿ ಮುಗಿಸ್ಕೊಂಡು ಇಲ್ಲಿ ಬೆಡ್ಶೀಟ್ಸ್ ಅಂತೂ ಟಚ್ ಮಾಡಿಲ್ಲ ಅಂದರೆ ಸಮಾಧಾನವೇ ಆಗೋಲ್ಲ. ಅದೆಷ್ಟು ಸಾಫ್ಟಾಗಿರುತ್ತೆ ಅಂದರೆ ತೊಗೊಂಡಿಲ್ಲ ಅಂದ್ರೂ ಟಚ್ ಮಾಡಿದ್ರೆ ಒಂದೊಂದು ಸಮಾಧಾನ. ಅಲ್ಲಿ ಹೋಗಿ ಬಂದರೆ ಒಂದು ಸಮಾಧಾನ ಆಗುತ್ತೆ ಗೈಸ್. ಅಲ್ಲಿ ಡಿಮಾರ್ಟ್ ಹೋಗಿದ್ದೀವಿ ಅಂದರೆ ಏನು ತೊಗೊಂಡಿಲ್ಲ ಅಂದ್ರೂ ಅಟ್ಲೀಸ್ಟ್ ವಿಸಿಟ್ ಮಾಡಿದ್ರೆ ಅದೊಂದು ಸಮಾಧಾನ. ಮತ್ತು ಅಲ್ಲಿಂದ ಇಲ್ಲೇ, ಯಾಕಂದರೆ ನಾವು ಇಲ್ಲೇ ಬ್ಯಾಸ್ಕೆಟ್ ಬಿಟ್ಟೋಗಿದ್ವಿ, ಅಲ್ಲಿ ಬಂದು ಬ್ಯಾಸ್ಕೆಟೆಲ್ಲ ರೆಡಿ ಮಾಡಿಕೊಂಡ್ರೆ ಮತ್ತೆ ಅವಳು ಸ್ನ್ಯಾಪ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಮತ್ತು ಅಲ್ಲಿಂದ ಗ್ರೌಂಡ್ ಫ್ಲೋರ್ ಬಂದರೆ ನೋಡಿ ತೆಂಗಿನಕಾಯಿ ಎಲ್ಲ ಎಷ್ಟು ಜನ ತುಂಬ್ಕೊಂಡಿದ್ದಾರೆ, ಎಷ್ಟು ತುಂಬ್ಕೊತಿದ್ದಾರೆ ಒಬ್ಬರೇ. ಮತ್ತು ಅಲ್ಲಿಂದ ಬಂದು ತಿಂಡಿ ಅದೆಲ್ಲ ಸುಮ್ಮನೆ ನೋಡಿಕೊಂಡು ನೆಕ್ಸ್ಟು ನಾವು ಅಲ್ಲೇ ಏನು ತೊಗೊಂಡಿಲ್ಲ, ಬಟ್ ವಿಸಿಟ್ ಮಾಡೋದು ಸುಮ್ಮನೆ ಆಫರ್ಸ್ ಎಲ್ಲ ನೋಡಿಕೊಂಡು. ಮತ್ತು ಅಲ್ಲಿಂದ ಹೋಗ್ಬಿಟ್ಟು ಇಲ್ಲಿ ಕಿತಾಪತಿ ಮಾಡೋಕ್ಕೆ ಹೋಗಿದ್ವಿ. ಅಲ್ಲಿ ಹೋಗ್ಬಿಟ್ಟು ಕಡಲೆ ಬೀಜ ಹತ್ರ ಹೋದೆ ಫಸ್ಟ್, ಯಾಕಂದರೆ ಅಲ್ಲಿ ಈಗ ಟ್ರೆಂಡ್ ಇದೆಯಲ್ಲ ಇದು ಜಗ್ಗೆಲ್ಲ ಮುಚ್ಚಿಡೋದು, ಅದೊಂದು ಥರ ಸಮಾಧಾನ. ಆ ಥರ ಎಲ್ಲ ಆಟ ಆಡಿದ್ರೆ ಅಲ್ಲಿ ಹೋಗ್ಬಿಟ್ಟು ಮುಚ್ಚಿಡೋಣ ಅಂತ ಹೋಗೋಷ್ಟರಲ್ಲಿ ಒಂದು ಆಂಟಿ ಬಂದು ನನಗೆ ಕೊಡಿ, ನನಗೆ ಬೇಕು ಅಂತ. ಅವ್ರು ಕೊಟ್ಬಿಟ್ಟು ಅವ್ರು ಹೋದ್ಮೇಲೆ ಮತ್ತೆ ನಾನು ಬಿಡಲಿಲ್ಲ. ಅವ್ರು ಹಾಕ್ಕೊಂಡು ಹೋಗೋದಕ್ಕವ್ರಿಗೂ ಕಾದೆ. ಅವ್ರು ಹಾಕ್ಕೊಂಡು ಹೋದ್ಮೇಲೆ ಮತ್ತೆ ಮುಚ್ಚಿಟ್ಬಿಟ್ಟೆ. ಅಲ್ಲೊಂದು ಜಗ್ಗು, ಅಲ್ಲೊಂದು ಮಗು ಮುಚ್ಚಿಟ್ಬಿಟ್ಟು ಸಮಾಧಾನ, ಅದೊಂದು ಫೀಲು. ಶ್ರೇಯಾ ಅಂತೂ ನೀ ಏನೇ ಮಾಡ್ತಿದ್ದೀಯಾ ಅಂತ ಬೈತಿದ್ಲು. ಆ್ಯಂಡ್ ಅಗೇನ್ ಅಲ್ಲಿಂದ ಬಂದ್ಬಿಟ್ಟು ಎಲ್ಲ ಸ್ವಲ್ಪ ಈ ಕಡಲೆಬೇಳೆ, ಈ ಬೆಳೆಗಳು, ಈ ಸಿರಿಲ್ಸ್ ಎಲ್ಲ ಇರುತ್ತಲ್ಲ, ಅಲ್ಲೆಲ್ಲ ಬಂದುಬಿಟ್ಟು ಮುಚ್ಚಿಡೋದು ತೆಗಿಯೋದು ಹಿಂಗೆ ಮಾಡ್ಕೊಂಡು ಆಟ ಆಡ್ಕೊಂಡು ಇದ್ವಿ ಸ್ವಲ್ಪ ಹೊತ್ತು. ಮತ್ತು ಅಲ್ಲಿಂದ ಬಂದುಬಿಟ್ಟು ಡಿಮಾರ್ಟಲ್ಲಿ ಬಂದರೆ ತಿಂತೀವಲ್ಲ ಅಕ್ಕಿ, ಸಕ್ಕರೆ, ಬೆಲ್ಲ ಎಲ್ಲ. ಅಕ್ಕಿ ಅಂತೂ ತಿಂದ್ವಿ. ನಾನು ಶ್ರೇಯಾ ಏನೋ
ಬಟ್ ಸಕ್ಕರೆ ಮತ್ತು ಕಡಲೆಪಪ್ಪು ತಿನ್ನಬೇಕಿತ್ತು. ಬಟ್ ಸಕ್ಕರೆ ಇಟ್ಕೊಂಡು ಕೈಯಲ್ಲಿ ಎಷ್ಟೊತ್ತು ಗಾಯ್ಸ್ ಒಂದು 10 to 20 ಮಿನಿಟ್ಸ್ ಇದ್ದೀನಿ. ನಂಗೆ ಕಡಲೆಪಪ್ಪು ಸಿಗಲಿಲ್ಲ. ಫೈನಲಾಗಿ ಶ್ರೇಯಾ ಏನು ಮಾಡಿದ್ಲು, ಹೋಗ್ಬಿಟ್ಟು ಬೆಲ್ಲನೇ ತಂದ್ಲು, ಅದನ್ನು ತಿನ್ನು ಚೆನ್ನಾಗಿರುತ್ತೆ ಅಂತ. ಮತ್ತು ಕಡಲೆಪಪ್ಪು ಜೊತೆಗೆ ಬೆಲ್ಲನ ಹಾಕ್ಕೊಂಡು ತಿಂದ್ಬಿಟ್ಟು ಫೈನಲಾಗಿ ಚೆನ್ನಾಗಿತ್ತು, ಅದೂ ಕಾಂಬಿನೇಷನ್ ಚೆನ್ನಾಗಿತ್ತು. ತಿಂದ್ಬಿಟ್ಟು ಮತ್ತೆ ಅವಳು ನೋಡಿದ್ರೆ ಶ್ರೇಯಾ ಮತ್ತು ಶೇಂಗಾ ಜೊತೆ ಅವ್ರ ಕಡೆ ತಿಂತಾರಂತೆ ಉತ್ತರ ಕರ್ನಾಟಕದವರು, ಶೇಂಗಾ ಜೊತೆ ಮತ್ತು ಬೆಲ್ಲ, ಶೇಂಗಾ ಬೆಲ್ಲ, ಅದು ಚೆನ್ನಾಗಿತ್ತು. ನಾನು ಟ್ರೈ ಮಾಡಿದೆ. ಹುಣಸೆಹಣ್ಣು ಬಾಯಲ್ಲಂತೂ ನೀರು ಬರ್ತಿದೆ, ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿಂತಾಯಿದ್ರೆ ಚೆನ್ನಾಗಿರುತ್ತೆ. ಮತ್ತು ಅಲ್ಲಿ ಮುಗಿಸ್ಕೊಂಡು ಸ್ಟೇಷ್ನರಿ ಸೆಕ್ಷನ್ಸ್ಗೆ ಬಂದು ಮತ್ತು ಗರ್ಲ್ಸಿಗೆ ಬೇಕಾಗಿರೋದು ಇದಲ್ಲ, ಅಲ್ಲೆಲ್ಲ ಮುಗಿಸ್ಕೊಂಡು ನೋಡಿಕೊಂಡು ಈ ಕ್ಲಿಪ್ ಅಂತೂ ತುಂಬ ಇಷ್ಟ ಆಯಿತು. ತಗೊಂಡೆ, ಬಟ್ ಪ್ರೈಸು ಅಷ್ಟು ಇಷ್ಟ ಆಗಲಿಲ್ಲ, ಯಾಕಂದರೆ ಹೊರಗಡೆನೇ ತೊಗೋಬೋದು ಅಂತ ಅನ್ನಿಸ್ತು. ಮತ್ತು ಅಲ್ಲಿಂದ ಬಂದುಬಿಟ್ಟು ಲಾಸ್ಟಲ್ಲಿ ಐಸ್ ಕ್ರೀಮ್ಸು, ಫ್ರೀಝರ್ ಐಟಮ್ಸು, ಅದು ಇದು ಎಲ್ಲ ನೋಡಿಕೊಂಡು ಹೊರಗೆ ಬಂದ್ವಿ. ಅಲ್ಲಿ ನೋಡಿಬಿಟ್ಟು ಫೈನಲಾಗಿ ಒಂದು ಸೆಕ್ಷನ್ ಮಿಸ್ ಮಾಡಿಬಿಟ್ಟಿದ್ವಿ, ಅಲ್ಲಿ ಫ್ರೀಝರ್ ಮತ್ತು ರೆಫ್ರಿಜರೇಟರ್ ಹತ್ರ. ಮತ್ತು ಅಲ್ಲಿ ಹೋಗ್ಬಿಟ್ಟು ನಾನೇನು ಅಂದ್ಕೊಂಡಿದ್ದೆ, ದೂರದಿಂದ ನೋಡಿದಾಗ ಗ್ಲಾಸ್ ಎಲ್ಲ ಇರುತ್ತೆ ಅಂದ್ಕೊಂಡೆ, ಈ ಪನ್ನೀರು, ಈ ದೋಸೆ ಇಡ್ಲಿ ಬ್ಯಾಟರ್ ಇಡೋ ಹತ್ರ ಎಲ್ಲ, ಅದು ಮಿಲ್ಕ್ ಇರೋ ಹತ್ರ ಎಲ್ಲ. ಬಟ್ ನೋಡಿದ್ರೆ ಅದಕ್ಕೇನು ಡೋರ್ ಇಲ್ಲ. ಫಸ್ಟ್ ನಾನು ಗ್ಲಾಸ್ ಡೋರ್ ಇರುತ್ತೆ ಅಂದ್ಕೊಂಡೆ, ಬಟ್ ಬರೀ ಈ ಐಟಮ್ಸ್ ಮಾತ್ರ ಸ್ಟೋರ್ ಮಾಡಿ ಇದು ಕುಕ್ ಮಾಡ್ಕೋತಾರಲ್ಲ ಆ ಐಟಮ್ಸ್ಗೆ ಅಷ್ಟೇ ಇತ್ತು. ಆಮೇಲೆ ಹಂಗೆ ಚಾಕ್ಲೇಟ್ಸ್ ಕಡೆ ಎಲ್ಲ ನೋಡಿಕೊಂಡು ನಂಗೆ ಅಲ್ಲಿ ದೂದ್ ಪೇಡ ಮತ್ತು ಮೋತಿಚೂರ್ ಲಡ್ಡು ಇಷ್ಟ ಆಗಿತ್ತು, ಅದ್ರಲ್ಲಿ ದೂದ್ ಪೇಡ ತೊಗೊಂಡ್ವಿ. ಮತ್ತು ನೆಕ್ಸ್ಟು ಅಲ್ಲಿಂದ ಬಂದು ಎಲ್ಲ ಬಿಲ್ ಹಾಕ್ಸ್ಕೊಂಡು ನಾನು ಎಲ್ಲ ಐಟಮ್ ಎತ್ತಿ ಕೊಟ್ಬಿಟ್ಟು ಮತ್ತೆ ಬಿಲ್ ಹಾಕ್ಸ್ಕೊತಾ ಇದ್ದೆ. ಅಷ್ಟರಲ್ಲಿ ಶ್ರೇಯಾ ಫೋನ್ಪೇ ಅಲ್ಲಿ ಕ್ಯಾಶ್ ಅಲೋಡ್ ಇರಲಿಲ್ಲ, ಅದಕ್ಕೆ ಫೋನ್ಪೇ ಮಾಡಲಿ, ನೆಟ್ವರ್ಕ್ ಬರಲಿಲ್ಲ ಅಂತ ಅವ್ರು ಹೊರಗಡೆ ಹೋಗಿದ್ಲು. ಸೊ ನಾನೆಲ್ಲ ಐಟಮ್ಸ್ ಎತ್ತಿಟ್ಕೊಂಡು ಚೆಕ್ ಮಾಡಿಸ್ಕೊಂಡು ಚೆಕ್ಔಟ್ ಆದ್ವಿ ಅಲ್ಲಿಂದ. ಮತ್ತು ಅಲ್ಲಿಂದ ಹೋಗಿ ಬ್ಯಾಗ್ ತೊಗೊಂಡು ಬಂದು ಮತ್ತು ಐಟಮ್ಸ್ ಎಲ್ಲ ಎತ್ತಿ ಬ್ಯಾಗಗೆಲ್ಲ ಜೋಡಿಸ್ಕೊಂಡ್ರೆ. ನಾನು ನೋಡಿ ಗೈಸ್ ಕಾಲೇಜ್ ಬೇರೆ ಹೋಗಬೇಕಿತ್ತು, ಬ್ಯಾಗಲ್ಲಿ ಐಟಮ್ಸ್ ಜೊತೆಗೆ ಬುಕ್ಸ್ ಎಲ್ಲ ಎತ್ಕೊಂಡು ಹೋಗೋಕ್ಕಾಯಿತು. ಮತ್ತು ಅಲ್ಲಿಂದ ಹೋಗ್ಬಿಟ್ಟು ಪಾಪ್ಕಾರ್ನು ಮತ್ತು ಇದು ಹೇಳಿದ್ವಿ ಶ್ರೇಯಾ ಐಸ್ ಕ್ರೀಮು ಮಾಡ್ತಿರೋದು ನೋಡೋಕ್ಕೆ ಒಂಥರ ಖುಷಿ ಆಯಿತು. ಮತ್ತು ಅಲ್ಲಿಂದ ತುಂಬ ಹೊತ್ತು ವೆಯ್ಟ್ ಮಾಡಿ ಸಿಕ್ತು. ಫೈನಲಿ ಐಸ್ ಕ್ರೀಮ್ ಸಿಕ್ಕಿದ್ಮೇಲೆ ಅವಳು ಅದನ್ನು ಸ್ನ್ಯಾಪ್ ಹಾಕ್ಕೊಂಡು ಇಬ್ಬರೂ ಮತ್ತು ಅವಳು ಟಾಟಾ ಬಾಯ್ ಬಾಯ್ ಕಾಲೇಜಿಗೆ ಬಂದು ನೋಡಿದ್ರಲ್ಲ ನಮ್ಮ ಯಶು ಮೇಡಮು ಹೆಂಗಂದ್ರು ಅಂತ. ಆಮೇಲೆ ಕಾಲೇಜ್ ಮುಗಿಸ್ಕೊಂಡು ಹಾಸ್ಟೆಲಿಗೆ ಬಂದೆ. ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ನೋಡಿ ಏನೇನು ತಂದ್ವಿ ಅಂತ, ಎಷ್ಟು ಪ್ರೈಸ್ ಆಯಿತು ಅಂತ. ಓಕೆ, ಥ್ಯಾಂಕ್ ಯು. ಮೀಟ್ ಯು ಇನ್ ನೆಕ್ಸ್ಟ್ ವೀಡಿಯೋ. ಬಾಯ್.